ನಾನು ಈ ದಿನ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೆ. ನಮ್ಮೆಲ್ಲರ ಹಿತೈಷಿಗಳಿಂದ ಇದರಿಂದ ನಮ್ಮ ರಂಗಣ್ಣವರಾಗಲಿ, ನಮ್ಮ ಚೆರಿಯವರಾಗಲಿ, ನಮ್ಮ ವಿವೇಕ್ ಅವರಾಗಲಿ, ಅವರಿಂದ ನಮಗೆಲ್ಲ ಭಾಳ ಸಹಾಯ ಆಯಿತು. ನಮ್ಮ ಗುಂಪೇ ಪೂರ್ತಿ ಗೆದ್ದಿದೆ. ನಾನು ಮತ್ತು ನಮ್ಮ ಗುಂಪಿನ 12 ಜನ ಸದಸ್ಯರು ಕೂಡ ಗೆದ್ದಿದ್ದೇವೆ. ಭಾಳ ಸಂತೋಷದ ವಿಷಯ. ನಾವು ಮುಂದೆ ಈ ಕ್ಲಬ್ಬಿನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಎಲ್ಲರೂ ಸೇರಿ ಶ್ರಮ ವಹಿಸಿ ಆದಷ್ಟು ಬೇಗನೆ ಏನೇನಾಗುತ್ತೋ ಏನು ಮಾಡಬೇಕಾಗುತ್ತೋ ಅದನ್ನು ಮಾಡ್ತೀವಿ. ನಾವೀಗ ಹಳಬರೇನೆ ಇದಕ್ಕೆ, ಈ ಕ್ಲಬ್ಗೆ ಹೊಸಬರೇನಲ್ಲ. ನಮ್ಮ ಪೂರ್ತಿ ಟೀಮ್ ಕೂಡ ಗೆದ್ದು ಬಂದಿದೆ. ಒಬ್ಬರು ಮಾತ್ರ ಇದಾಗಿದೆ. ಆದರೂ ಕೂಡ ನಾವು ನಮ್ಮ ಟೀಮ್ ಹಾಗೇ ಇದೆ. ಇನ್ನು ಮುಂದೆ ಕೂಡ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತೀವಿ. ಈಗ ತಕ್ಷಣಕ್ಕೆ ನಮ್ಮದೊಂದು ಕನ್ವೆನ್ಷನ್ ಆಗ್ತಾಯಿದೆ. ಇನ್ನೊಂದು 1.5 ತಿಂಗಳು ಮುಗಿಯುತ್ತೆ. ಅದಾದರೆ ನಮಗೊಂದು ದೊಡ್ಡ ಕೆಲಸ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಅದಾದ ಮೇಲೆ ಮತ್ತಷ್ಟು ಇನ್ನೊಂದು ಅಭಿವೃದ್ಧಿ ಕಾರ್ಯಗಳಿದೆ. ಮೇಲೊಂದು 2 ಶಟಲ್ ಕೋರ್ಟ್ ಇದೆ. ಶಟಲ್ ಕೋರ್ಟ್ ಕೂಡ ಮಾಡ್ತಾಯಿದ್ವಿ. ಮತ್ತು ಇಲ್ಲಿ ಜಿಮ್ನಲ್ಲಿ ಅಲ್ಲಿ ಸ್ಥಳಾಂತರ ಮಾಡಿ ಆದಷ್ಟು ಅದು ಹೊಸ ಬಿಲ್ಡಿಂಗ್ನಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕಂತ ನಮಗೆ ಆಸೆ ಇದೆ. ಅದನ್ನು ಮಾಡಿ ಪೂರೈಸ್ತೀವಿ. ಮತದಾರರಿಗೆಲ್ಲ ಭಾಳ ಥ್ಯಾಂಕ್ಸು. ಭಾಳ ಪಾಪ ಅವರೆಲ್ಲ ಹಾಕಿದ್ದಾರೆ. ನಮ್ಮ ಅಪೋಸಿಷನ್ ಪಾರ್ಟಿ ಕೂಡ ಭಾಳ ಓಡಾಡಿದ್ದಾರೆ. ಅವ್ರಿಗೂ ಕೂಡ ಭಾಳಷ್ಟು ಮತಗಳು ಬಂದಾವೆ. ನಮಗೂ ಮತಗಳು ಬಂದವೆ. ನಾವು ಅಪೋಸಿಷನ್ ಪಾರ್ಟಿ ಕೂಡ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಅವ್ರದ್ದು ಒಳ್ಳೆ ಫೈಟ್ ಇತ್ತು, ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಮುಂದೆ ಅವರು ಕೂಡ ಮುಂದಕ್ಕೆ ಬರಲಿ ಅಂತ ಹೇಳಿ ನಾವು ಆಶಿಸ್ತೀವಿ. ರೀಜೆನ್ಸಿ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ದಾಸರಳ್ಳಿಯಲ್ಲಿದೆ. ಇದು ಭಾಳ ಹಳೆಯ ಇನ್ಸ್ಟಿಟ್ಯೂಟ್ ಆಗಿದ್ದು ಸನ್ಮಾನ್ಯ ಶ್ರೀ ಎಂ ಗಿರಿಗೌಡರವರು ಸ್ಥಾಪನೆ ಮಾಡಿದರು. ಸಂಸ್ಥೆ ಇಷ್ಟು ವರ್ಷ ಭಾಳಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ಸ್ವಂತ ಜಾಗದಲ್ಲಿ ಬೆಳವಣಿಗೆಯಾಗಿ ಬಂದಿದೆ. ಇದೆಲ್ಲದಕ್ಕೂ ಸಹಕಾರ ಕೊಟ್ಟಿರೋ ಎಲ್ಲ ಪದಾಧಿಕಾರಿಗಳಿಗೂ ನಾನು ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತೀನಿ. ಈ 2025-28ರ ವರ್ಷದ ಎಲೆಕ್ಷನ್ ಏನಾಗಿತ್ತು ಇವತ್ತು, ಅದರಲ್ಲಿ ನಮ್ಮ ಎಂಟೈರ್ ಟೀಮ್ ಒಂದು ಜಯಬೇರಿಯನ್ನು ಗಳಿಸಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಶ್ರಮಿಸಿದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಹಾಗೆ ಗೆದ್ದಿರೋ ಎಲ್ಲ ಅಭ್ಯರ್ಥಿಗಳಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ಹೀಗೆ ಸಂಸ್ಥೆನ ಬೆಳೆಸೋಣ, ಉಳಿಸೋಣ, ಇನ್ನೂ ಮುನ್ನಡೆಸ್ಕೊಂಡು ಹೋಗೋಣ ಅಂತ ಹೇಳಿ ಮಾತು.